ಅಂದ್ರೆ ಕೆಲವೊಂದು ಪುರಾಣ ಪ್ರಸಿದ್ಧವಾದಂತಹ ಮೋಕ್ಷಪ್ರದ ಕ್ಷೇತ್ರಗಳಿರ್ತವೆ. ಕಾಶಿ ಇತ್ಯಾದಿ. ಕಾಶಿ ಮರಣಾನ್ಮುಕ್ತಿ ಅಂತ ಹೇಳ್ತಾರೆ. ಹಾಗೆ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಗಂತಿ, ಅವಂತಿಕ, ಪುರಿ, ದ್ವಾರಾವತಿ ಜೈವ ಸಪ್ತೈತಿ ಮೋಕ್ಷದಾಯಕ ಅಂತ ಹೇಳಿಕೊಂಡು ಒಂದು ಪುರಾಣದಲ್ಲೇ ಅನುಶಾಸನ ಇರುವಂಥದ್ದು. ಹಾಗೆ ರೂಪ್ಯಪೀಠಂ, ಕುಮಾರಾದ್ರಿ, ಕುಂಭಾರವಸ್ತು, ಯೋಗೇಶ್ವರ, ಕ್ರೋಡ ಗೋಕರ್ಣ, ಮೂಕಾಂಬ ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳ್ತಾರೆ. ಇದಿಷ್ಟ ಅಲ್ಲದೆ ಮೋಕ್ಷಕ್ಕಾಗಿ, ಮುಕ್ತಿಗಾಗಿ ಒಂದು ದೇವಾಲಯವನ್ನು ಸ್ಥಾಪನೆ ಮಾಡುವುದು ಎಂಬುದು ಬಹಳ ವಿಶೇಷ ಸಾನ್ನಿಧ್ಯ ಅಂತ ಹೇಳ್ಕೊಂಡು ಅರ್ಥ. ಅಂದ್ರೆ ಮೋಕ್ಷವನ್ನು ಕೊಡುವಂತಹ ದೇವರು ಧರ್ಮ, ಅರ್ಥ, ಕಾಮ ಇದೆಲ್ಲವನ್ನು ಕೊಟ್ಟೇ ಕೊಡ್ತಾನೆ ಅಂತ ಅರ್ಥ. ಒಬ್ಬನಿಗೆ 10,000 ರೂಪಾಯಿ ದಾನ ಮಾಡುವಂತಹ ಸಾಮರ್ಥ್ಯ ಉಂಟು ಅಂತಾದರೆ ಅವನಿಗೆ 100 ರೂಪಾಯಿ ದಾನ ಮಾಡುವಂಥ ಸಾಮರ್ಥ್ಯ ಉಂಟೇ ಉಂಟು ಅಂತ ಲೆಕ್ಕ. ಹೌದಾ? ಹಾಗಾಗಿ ಮೋಕ್ಷ ಎಂಬುದು ಪರಮ ಪುರುಷಾರ್ಥ ಅಂತ ಅರ್ಥ. ಅದನ್ನೇ ಈ ದೇವಸ್ಥಾನ ಕೊಟ್ಟಿದೆ ಅಂತಾದರೆ ಉಳಿದಂತಹ ಎಲ್ಲ ಪುರುಷಾರ್ಥಗಳನ್ನು ಕೊಡ್ತದೆ ಅಂತ ಹೇಳ್ಕೊಂಡು ಅರ್ಥ. ಅದಕ್ಕೋಸ್ಕರವಾಗಿ ಆ ರಾಜರು, ವಿಜಯನಗರದ ರಾಜರು ಶೃಂಗೇರಿ ಗುರುಗಳ ಮಾರ್ಗದರ್ಶನವನ್ನು ಪಡೆದು ಈ ಜಾಗದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಈ ಊರಿನ ಭಾಗ್ಯ ಅಂತ ಅರ್ಥ. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲ ಊರಿಗೆ ಇಂತಹ ಸೌಭಾಗ್ಯ ಸಿಕ್ಕುವುದಿಲ್ಲ. ಕೆಲವು ದೇವಸ್ಥಾನಗಳು, ಎಲ್ಲ ಊರಲ್ಲೂ ದೇವಸ್ಥಾನ ಇರ್ತದೆ, ಆದರೆ ಇಷ್ಟು ದೊಡ್ಡ ಹಿನ್ನೆಲೆ, ನಿಮಗೆ ದೇವಸ್ಥಾನ ನೋಡುವಾಗ ಬಹಳ ದೊಡ್ಡ ರಚನೆ ಇಲ್ಲದೆ, ಆದರೆ ಅದು ಸ್ಥಾಪನೆ ಮಾಡಿರುವಂಥ ಉದ್ದೇಶ ಉಂಟ. ಮೋಕ್ಷ ಸಿಕ್ಕಬೇಕು ಅಂದರೆ ಸತ್ತ ನಂತರ ಏನು ಪಾಡು ಅನುಭವಿಸ್ತದೆ ಆ ಜೀವ, ಅದನ್ನೆಲ್ಲ ಕಳ್ಕೊಳ್ಬೇಕು, ಒಳ್ಳೆಯ ಗತಿ ಆಗಬೇಕು ಎಂಬಂಥ ಉದ್ದೇಶದಿಂದ ಆ ರಾಜರು ಸ್ಥಾಪನೆ ಮಾಡಿ, ಮತ್ತು ದೇವಸ್ಥಾನ ಕಟ್ಟುವಂಥದ್ದು ಅದು ಪರಮಾಧಿಕಾರ ಇರುವಂಥದ್ದು ರಾಜರಿಗೆ. ರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಕಲೆ ನೆಲೆ ಜಾಸ್ತಿ. ಈಗ ದೇವಸ್ಥಾನ ಆಗ್ತದೆ. ನೀವು ಬೆಂಗಳೂರು, ಬಾಂಬೆಗೆಲ್ಲ ಹೋದರೆ ಧನ ಸಂಪಾದನೆಗೋಸ್ಕರವಾಗಿ, ಕೀರ್ತಿಗಾಗಿ ದಿವಸಕ್ಕೊಂದು ದೇವಸ್ಥಾನ ಮಾಡುವವರು ಇದ್ದಾರೆ. ಅದಕ್ಕೆಲ್ಲ ಅಂತ ಹಿನ್ನೆಲೆ ಇಲ್ಲ. ಯಾಕಂದರೆ ಅದರ ಉದ್ದೇಶ ಅಂತ ಹೇಳಿದ್ರೆ ಅವರಿಗೂ ಕೀರ್ತಿ ಬರಬೇಕು, ಅವರಿಗೂ ಸಂಪತ್ತಾಗಬೇಕು ಅಷ್ಟೇ ವಿಷಯ. ಇದಾಗಲ್ಲ. ಇದು ಗ್ರಾಮಾಧಿಪತ್ಯವನ್ನು ಆ ದೇವರ ಒಂದು ಪಾದದ ಮೂಲಕ್ಕೆ ಹಾಕಿ ಆ ದೇವಸ್ಥಾನ ಕಟ್ಟಿದಾಗ ಆ ರಾಜರಿಗೆ ಅವಾಗ ಆ ದೇವರಲ್ಲಿ ಬಹಳ ಸಂತೋಷದಿಂದ ನೆಲೆ ನಿಲ್ತಾನೆ ಅಂತ ಹೇಳ್ಕೊಂಡ್ರೆ. ಯಾಕಂದರೆ ದೊಡ್ಡವ್ರನ್ನ ಕರಿಬೇಕಾದ್ರೆ ದೊಡ್ಡ ಜನರಿಗೆ ಸಾಧ್ಯ. ಸಣ್ಣ ಪುಟ್ಟ ಮನುಷ್ಯರಿಂದ ದೊಡ್ಡ ದೊಡ್ಡ ಮನುಷ್ಯರನ್ನ ಕರೆಸಲಿಕ್ಕೆ ಸಾಧ್ಯ. ಹಾಗೆಯೇ ದೇವರು ಅಂತ ಹೇಳಿದ್ರೆ ಬಹಳ ದೊಡ್ಡ ಶಕ್ತಿ. ಅದರಿಂದ ಭೂಮಿಗೆ ಅವನ ಲೋಕದಿಂದ ಕೆಳಗೆ ಬೀಳಿಸಬೇಕಾದ್ರೆ ಅಂತಹ ತ್ಯಾಗಾದಿ ಒಂದು ಗುಣಸಂಪನ್ನರಾಗಿರ್ತಕ್ಕಂತಹ ವ್ಯಕ್ತಿಗಳಿಂದಲೇ ಆಗುವಂಥ ರಾಜರಂದ್ರೆ ಹಿಂದಿನ ರಾಜರು ಹೇಗೆ ಕೇಳಿದ್ರೆ ಬಹಳ ಧರ್ಮಾತ್ಮರು. ಅವರಲ್ಲಿ ಒಳಜಗಳ ಇದ್ದಿರಬಹುದು, ಗಡಿ ತಕರಾರು, ಯುದ್ಧ ಇದೆಲ್ಲ ಇರ್ಬೋದು, ಆದರೆ ಬಹಳ ಧರ್ಮಾತ್ಮರು. ಎಷ್ಟು ಧರ್ಮಾತ್ಮರು ಕೇಳಿದ್ರೆ ಅವರ ಆಳ್ವಿಕೆಯಲ್ಲಿದ್ದಂತಹ ಪ್ರಜೆಗಳ ರಕ್ಷಣೆಗಾಗಿ ಯಾವ ಕ್ಷಣದಲ್ಲಿ ಬೇಕಾದ್ರೆ ಜೀವ ತೆಕ್ಕೊಳ್ಳೋದಕ್ಕೂ ಅಂದರೆ ಜೀವ ಹಂಚಬಹುದು, ಅದಕ್ಕೂ ಸಿದ್ಧರಾಗಿರ್ತಾರೆ. ಹಾಗಾಗಿ ಅಂತಹ ಧರ್ಮಾತ್ಮರು ಸ್ಥಾಪನೆ ಮಾಡಿರತಕ್ಕಂತಹ ದೇವರಲ್ಲಿ ಕಲೆ ಮೇಲೆ ಜಾಸ್ತಿ ಇರಬೇಕು. ಅದರಿಂದಾಗಿ ಒಬ್ಬ ವ್ಯಕ್ತಿ ಹೆಚ್ಚು ಕೊಡ್ಬೋದು, ಒಬ್ಬ ವ್ಯಕ್ತಿ ಕಡಿಮೆ ಕೊಡ್ಬೋದು, ಅದ್ರ ಬಗ್ಗೆ ಹೇಳ್ತಿಲ್ಲ. ಅದರ ಭಕ್ತಿ ವಿಷಯದಲ್ಲಿ ಇಲ್ಲಿ ತೋರಿಸಬೇಕಾದಂತಹ ಶ್ರದ್ಧಾಭಕ್ತಿಯ ವಿಷಯದಲ್ಲಿ ಯಾರೂ ಸಹ ಹಿಂದುಳಿಬಾರ್ದು. ಅದು ಯಾಕೆ ಕೇಳಿದ್ರೆ ಅದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ವಂಶದಿಂದ ವಂಶಕ್ಕೆ ನಿಮಗೆ ಯಾವ್ಯಾವ ಮೂಲೆಯಲ್ಲಿ ಆ ಅನುಗ್ರಹ ಆಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಂಥ ಒಂದು ದೊಡ್ಡ ಸಂವಿಧಾನ ಈ ಕಾಡಿನ ಒಂದು ಗುಪ್ತ ಜಾಗದಲ್ಲಿ ಅಡಗಿಕೊಂಡು ಕೂತ ಆಯ್ತಾ. ಅಂದರೆ ಜನರಿಗೆ ಇದರ ಒಂದು ಮಹತ್ವ ತಿಳಿದಿಲ್ಲ ಈ ಊರಿನವರಿಗೆ. ಇದಂತೂ ಸ್ಪಷ್ಟ, ನಮಗೆ ಆರೋಢ ಪ್ರಶ್ನೆಯಲ್ಲೂ ಅದು ಬಂದಿದೆ. ಶ್ರೀಶೇಷ ಶೇಷಹರಿ ಆಗಮಶಾಸ್ತ್ರದಲ್ಲೂ ಸಹ 7 ಪ್ರಧಾನ ದೇವತೆಗಳನ್ನು ಹೇಳಿದ್ದಾರೆ. ಅಂದರೆ ದೇವತಾ ಕೋಟಿ ತುಂಬ ಇದೆ, ಆದರೆ ಆಗಮದಲ್ಲಿ ಹೇಳಿರತಕ್ಕಂಥದ್ದು ವಿಸ್ತಾರವಾದಂತಹ ಪೂಜಾ ಪದ್ಧತಿ
ಇರತಕ್ಕಂಥ ತಂತ್ರ ಸಮುಚ್ಚಯದಲ್ಲಿ 7 ದೇವರು: ವಿಷ್ಣು, ರುದ್ರ, ದುರ್ಗೆ, ಸುಬ್ರಹ್ಮಣ್ಯ, ಶಂಕರನಾರಾಯಣ, ಮತ್ತೆ ದುರ್ಗೆ, ಸ್ಕಂದ, ಇನ್ನೊಂದು ಉಳಿತು ಶಾಸ್ತ್ರ. ಇದು 7. ಅದು ಪ್ರಧಾನ ಅಂತ ಹೇಳ್ಕೊಂಡು ಅರ್ಥ. ಅಂದರೆ ಇಡೀ ದೇವತೆಗಳಿಲ್ಲ. ನೀವು ಒಂದೇ ಬಿಂಬದಲ್ಲಿ ಒಂದು ಬದಿ ಅಮ್ಮನವರು ಒಂದು ಬದಿ ಗಣಪತಿ ಕೇಳಿದ್ದೀರಾ? ಮಾಡಲಿಕ್ಕಾಗುತ್ತೆ. ಆದರೆ ಒಂದು ಬದಿಯಲ್ಲಿ ಅರ್ಧ ಸೂರ್ಯ, ಇನ್ನರ್ಧ ಸ್ಕಂದ ಮಾಡಲಿಕ್ಕಾಗ್ತದ? ಆಗುದಿಲ್ಲ. ಆಗಮದಲ್ಲಿ ಅವಕಾಶ. ಆದರೆ ಶಂಕರನಾರಾಯಣ ದೇವಸ್ಥಾನ ಅಂದರೆ ಹರಿಹರ ದೇವಸ್ಥಾನ, ಇದಕ್ಕೊಂದು ಅವಕಾಶ. ಕೆಲವು ಕಡೆಗಳಲ್ಲೆಲ್ಲ ಏನಾಗ್ತದೆ ಕೇಳಿದರೆ ಒಂದೇ ಗರ್ಭಗುಡಿಯಲ್ಲಿ 2 ಪ್ರತ್ಯೇಕ ಬಿಂಬಗಳಿರ್ತವೆ. ಇನ್ನು ಕೆಲವು ಸರ್ತಿ 2 ದೇವರಿಗೂ ಶಂಕರನಾರಾಯಣಿಗೆ ಒಂದೇ ಲಿಂಗ ಇರ್ತದೆ. ಇನ್ನು ಕೆಲವು ಕಡೆಗಳಲ್ಲಿ ಒಂದೇ ಬಿಂಬದಲ್ಲಿ ಕರಚರಣಾದಿ ಆಕೃತಿ ಇರತಕ್ಕಂಥದ್ದು. ಇಲ್ಲಿ ಬಹಳ ಪ್ರಾಚೀನವಾದಂಥ ಬಿಂಬ ಅದು, ಒಳಗಡೆ ಗರ್ಭಗುಡಿಯಲ್ಲಿರುವಂಥದ್ದು. ಬಲಭಾಗದಲ್ಲಿ ಅದು ರುದ್ರಭಾಗ. ಶಂಕರನಾರಾಯಣ ಹರಿಹರರಲ್ಲಿ ಬಲಭಾಗ ಇರುವಂಥದ್ದು ರುದ್ರ. ಅವನ ಕೈಯಲ್ಲಿ ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಡಮರು ಇದೆ. ಎಡಭಾಗದಲ್ಲಿ ಒಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಗದೆ ಇದೆ. ಚತುರ್ಬಾಹು ವಿಗ್ರಹ. ತುಂಬ ಲಕ್ಷಣ. ಒಳ್ಳೆ ಒಂದು ಮುಖದಲ್ಲಿ ಒಂದು ಕಳೆ ಅಂತ ಹೇಳೋದು ಹೇಳಿದ್ರೆ ಇದೆ ಅಂಥ ಒಂದು ಲಕ್ಷಣ ಭರಿತವಾದಂಥ ಬಿಂಬ. ಈಗ ಅದಕ್ಕಿಂತ ದೊಡ್ಡ ಬಿಂಬ ಬೇಕಾದ್ರೆ ಮಾಡ್ಬೋದು. ಆದರೆ ಆ ಕಳೆ ಬರೋದು, ಕಳೆ ಮುಖದಲ್ಲಿ ಒಂದು 32 ಲಕ್ಷಣ ಅಂತ ಹೇಳ್ತಾರೆ ಬಿಂಬದಲ್ಲಿ. ಅದು ಚಾಚು ತಪ್ಪದೆ ಆ ಬಿಂಬದಲ್ಲಿ ಉಂಟು. ಹಾಗಾಗಿ ಅಂತಹ ಒಂದು ಬಿಂಬದಲ್ಲಿ, ಲಕ್ಷಣ ಭರಿತ ಬಿಂಬದಲ್ಲಿ, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದ್ರೆ ಸಾಧಾರಣವಾದ ಒಂದು ಸರ್ತಿ ಇಲ್ಲಿ ಈ ದಕ್ಷಿಣ ಭಾರತದಲ್ಲಿ ವೈದಿಕ ಧರ್ಮ, ಹಿಂದೂ ಧರ್ಮವನ್ನು ನೆಲೆ ನಿಲ್ಲಿಸ್ತಕ್ಕಂಥ ಒಂದು ಸಾಮ್ರಾಜ್ಯ. ಅಂತಹ ಸಾಮ್ರಾಜ್ಯದ ರಾಜ ಹರಿಹರ ಅವ ಇಲ್ಲಿ ಮೋಕ್ಷಕ್ಕಾಗಿ ಅಡೆತಡೆ ಉಂಟು ಮಾಡುವಂಥ ದೋಷ ಎಲ್ಲ ಪರಿಹಾರ ಆಗಬೇಕೆನ್ನುವಂಥ ಉದ್ದೇಶದಿಂದ ಈ ಹರಿಹರನನ್ನು ಸ್ಥಾಪನೆ ಮಾಡಿ ಈ ಊರಿಗೆ ಮುಕ್ತಿ ಹರಿಹರಪುರ ಅಂತ ಹೇಳಿಕೊಂಡು ಹೆಸರು ಕೊಟ್ಟಿದ್ದಾರೆ. ಇದು ಯಾವ ಕಾಲದಲ್ಲಿ? ನಮ್ಮ ಕಾಲದಲ್ಲಲ್ಲ, ನಮ್ಮ ಅಪ್ಪಯ್ಯನ ಕಾಲದಲ್ಲೂ, ನಿಮ್ಮ ಅಪ್ಪಯ್ಯನ ಕಾಲದಲ್ಲೂ ಅಲ್ಲ, ಕೆಲವು ಶತಮಾನಗಳ ಹಿಂದಿನ ವಿಷಯ. ಅಂದರೆ ಇಲ್ಲಿಗೆ ನೀವು ತೋರಿಸಬೇಕಾದಂಥ ಭಕ್ತಿ ಅದು ಎಷ್ಟು ಮುಖ್ಯ ಇದೆ, ಎಷ್ಟು ಈ ಊರಿಗೆ ಇದು ಎಷ್ಟು ಮುಖ್ಯವಾದಂಥ ಸನ್ನಿಧಾನ ಅನ್ನೋದು ಗಮನದಲ್ಲಿಡಿ. ಯಾರೂ ಸಹ ಈ ದೇವತಾಲಯದ ವಿಷಯದಲ್ಲಿ ಅಶ್ರದ್ಧೆಯನ್ನು ತೋರಿಸಲಿಕ್ಕಿಲ್ಲ. ಇಲ್ಲಿಯ ಕೆಲಸ, ಇಲ್ಲಿಯ ಉತ್ಸವ ಮತ್ತು ಇಲ್ಲಿ ಏನಾದರೂ ವಿಶೇಷ ಹಬ್ಬ ಇತ್ಯಾದಿ ಆಗುವಂಥ ಸಮಯದಲ್ಲಿ ಬಂದು ಇಲ್ಲಿಯ ಶುದ್ಧೀಕರಣದಿಂದ ಹಿಡಿದು ತೋರಣಾದಿ ಅಲಂಕಾರಗಳ ವಿಷಯದಲ್ಲಿ, ಇನ್ನು ಬೇರೆ ಬೇರೆ ಸಾಮಗ್ರಿಗಳನ್ನು ತಂದು ಇಲ್ಲಿಗೆ ಹಾಕುವಂಥ ವಿಷಯದಲ್ಲಿ, ಹಬ್ಬದ ಹೇಳಿಕೆ ಕೊಡುವಂಥ ವಿಷಯದಲ್ಲಿ, ಕ್ಷೇತ್ರ ಪ್ರಸಿದ್ಧಿಯನ್ನು ಉಂಟು ಮಾಡುವಂಥ ವಿಷಯದಲ್ಲಿ ಎಲ್ಲರೂ ನಿಮ್ಮ ಸಮಯ, ತನು, ಮನ, ಧನ ಸಹಾಯವನ್ನು ಈ ಕ್ಷೇತ್ರಕ್ಕೆ ಒದಗಿಸಿದರೆ ಆ ಪುಣ್ಯ ನಿಮ್ಮ ಮನೆಗೆ ಹೋಗ್ತದೆ. ಎಲ್ಲರಿಗೂ ಸಹ ನಾವು ಚೆನ್ನಾಗಿರಬೇಕು, ನಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮ್ಮ ಸಂತಾನ ಮುಂದುವರಿಬೇಕು, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಬೇಕು ಅಂತ ಎಲ್ರಿಗೊಂದು ಇರುವಂಥದ್ದು. ಕೇವಲ ಆಸೆ ಇದ್ದು ಕೂಡಲೇದಾಗುವುದಿಲ್ಲ. ಅದಕ್ಕೆ ಮಾನುಷ ಪ್ರಯತ್ನ ಬೇಕು, ಅದು ದೈವಿ ಅನುಗ್ರಹ ಬೇಕು. ಅದಕ್ಕೋಸ್ಕರ ದೇವರು ಮತ್ತು ನಮ್ಮ ಹಿಂದಿನವರು ಕೆಲವೊಂದು ಅವಕಾಶಗಳನ್ನು ಕಲ್ಪಿಸಿ ಇಟ್ಟಿರ್ತಾರೆ. ಅದರಲ್ಲಿ ಇಂಥ ದೇವಸ್ಥಾನ. ಹಾಗಾಗಿ ಬಹಳ ಒಂದು ಮುಖ್ಯವಾದಂತಹ ಸನ್ನಿಧಾನ ಇದು. ಇದು ಎಷ್ಟು ಕೇಳಿದ್ರೆ ನಿಮಗೆ ಮಾತ್ರ, ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬರುವಂತಹ ಬ್ರಾಹ್ಮಣರಿಗೂ ಇದು ಮುಖ್ಯವಾದಂತಹ ಸಂಗತಿ. ಅಂದರೆ ಇಂತಹ ದೇವತಾ ಒಂದು ಪೂಜೆ, ಇಲ್ಲಿಯ ಇಂತಹ ದೇವಸ್ಥಾನಗಳ ಒಂದು ಆರಾಧನೆ ಮಾಡುವ ಸಮಯದಲ್ಲಿ ಬರುವಂತಹ ಬ್ರಾಹ್ಮಣರು ಸಹ ಶ್ರದ್ಧಾಭಕ್ತಿಯಿಂದ ಅವರ ಮನೆ ದೇವರ ಪೂಜೆಗೆ ಎಷ್ಟು ನಿಗಾ ವಹಿಸಿ ಮಾಡ್ತಾರೋ ಅಷ್ಟು ಎಚ್ಚರಿಕೆಯಿಂದ ಮಾಡಬೇಕಾದಂಥ ಸನ್ನಿಧಾನ. ಅದರಿಂದೆಲ್ಲ ಅನುಗ್ರಹ ಆಗ್ತದೆ ಅಂತ ಅರ್ಥ. ಅಷ್ಟು ಮಾತ್ರ.